ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು ನನ್ನ ಯೂಟ್ಯೂಬ್ ಫ್ಯಾಮಿಲಿ 100 ಫ್ಯಾಮಿಲಿ ಆಗಿದೆ. ಫೈನಲಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವು ಮತ್ತು ನಿಮ್ಮ ಸಪೋರ್ಟ್. ಇದು ನನ್ನ ಇಂಟ್ರೋ ಅಂತಲೇ ಹೇಳ್ಬೋದು. ನಾನು ಫಸ್ಟು ಯೂಟ್ಯೂಬಲ್ಲಿ ಬಿಡೋ ಟೈಮಲ್ಲಿ ವಾಯ್ಸ್ ಓವರ್ ಮಾತ್ರ ಕೊಟ್ಟಿದ್ದೆ. 100 ಆದಮೇಲೆ ನಾನು ಡೈರೆಕ್ಟು ಫೇಸ್ ಟು ಫೇಸ್ ಮಾತಾಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ. ಸಿಕ್ಕಾಬಟ್ಟೆ ಎಕ್ಸೈಟ್ ಆಗ್ತಾಯಿದೆ. ಅಪ್ಕಮಿಂಗ್ ಇನ್ನೂ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನನಗೆ ಇದೇ ಥರ ಸಪೋರ್ಟ್ ಮಾಡಿ. ನೀವು ಅನ್ಕೋಬೋದು ಏನು ಬರೀ 100ಗೆ ಇಷ್ಟೊಂದು ಎಕ್ಸೈಟ್ ಆಗಿದ್ದಾಳೆ ಅಂತ ಅಂತೇಳಿ. ಬಟ್ ಈಗಿನ ಇನ್ಸ್ಟಾಗ್ರಾಮ್ ಹೋಗ್ತಾ ಇರೋ ಟ್ರೆಂಡಲ್ಲಿ ಯೂಟ್ಯೂಬಲ್ಲಿ 100 ಮಾಡೋ ಅಂಥದ್ದು ತಮಾಷೆನೇ ಅಲ್ಲ. ಆಲ್ಮೋಸ್ಟ್ 2 ಮಂತ್ಸಲ್ಲಿ ನಾನು ಕಂಟಿನ್ಯೂಸ್ ಆಗಿ ನಾನು ವಿಡಿಯೋ ಹಾಕಿಲ್ಲ. ಆದರೂ ಸಹ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ 100 ಫ್ಯಾಮಿಲಿ ಕೊಟ್ಟಿದ್ದೀರಾ. ಮುಂದಕ್ಕೂ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಏನಾದರೂ ನನ್ನಲ್ಲಿ ಚೇಂಜಸ್ ಆಗೋ ಥರದಿದ್ದರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ಹೇಳಿ, ನಾನು ಚೇಂಜ್ ಮಾಡ್ಕೋತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ಏನಪ್ಪ ಇದು ತಮ್ನೇನಲ್ಲಿ ಏನೋ ಪೋಸ್ಟ್ ಹಾಕ್ಬಿಟ್ಟು ಏನೋ ತೋರಿಸ್ತಿದ್ದಾಳೆ ಅನ್ಕೋಬೇಡಿ. ಅದು ಜಸ್ಟ್ ಊರಲ್ಲಿ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ಇತ್ತು, ಆ್ಯಡ್ ಮಾಡಿಕೊಂಡೆ. ನಾನು ಹೇಳ್ದಾಗೆ ಚಿಕನ್ ಫ್ರೈ ನಾನು ನಾನ್ ವೆಜ್ಜು ನನ್ನ ಚಾನಲಲ್ಲಿ ಇದುವರೆಗೂ ಅಪ್ಲೋಡ್ ಮಾಡಿಲ್ಲ, ಅದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಳ್ಳೀಲಿ ಸೌದೆ ಒಲೆಯಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಚಿಕನ್ನ ತೊಗೊಂಡು ಒಂದು 3 to 4 ಟೈಮ್ಸ್ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಲೆಮನ್ನು ಆಮೇಲೆ ಹಳದಿ ಪೌಡ್ರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಹಾಗೆ ಎತ್ತಿ ಇಟ್ಬಿಡಿ. ಫ್ರೈ ಮಾಡೋದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಟೊಮೊಟೊ, ಚಿಲ್ಲಿ, ಸ್ವಲ್ಪ ಲೆಮನ್ನು ಮತ್ತು ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಈ ಥರ ಜಜ್ಜಿಬಿಟ್ಟು ಇಟ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು, ಬಟ್ ಈ ಥರ ಕ್ರಷ್ ಮಾಡಿ ಜಜ್ಕೊಂಡು ಹಾಕಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಈವ್ನಿಂಗ್ ಮಾಡ್ತಾ ಇರೋದು, ಹೊರಗಡೆ ಮಾಡ್ತಾಯಿದ್ದೆ. ಸ್ವಲ್ಪ ಆಲ್ರೆಡಿ ಕತ್ಲಾಗ್ತಾ ಇತ್ತು. ನಾನಿಲ್ಲಿ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀನಿ. ಅರೌಂಡ್ ಒಂದು 5 kg ಮಾಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ದೊಡ್ಡದು ಪಾತ್ರೆನೇ ಇಟ್ಕೊಂಡಿದ್ದೀನಿ. ಮೊದಲಿಗೆ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಆವಾಗಲೇ ಜಜ್ಜಿ ಇಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಿ ಹುರ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ 3 ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಅಂಥ ಚಿಕನ್ ಕೂಡ ಇದಕ್ಕೆ ಹಾಕ್ಕೊಳ್ಳಿ. ಈ ಚಿಕನ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನಂದದು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ. ನಾವು ತೀರಾ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದಕ್ಕೆ ನಾವು ಚಿಕನ್ ಮಾಡೋ ಅಷ್ಟರಲ್ಲಿ ಕತ್ಲೆ ಆಗೋಯ್ತು. ನೆಕ್ಸ್ಟ್ ಅದಾದಮೇಲೆ ಟಾರ್ಚ್ ಹಾಕ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದೀವಿ. 150% ಇದು ಬಾಯ್ಲ್ ಆಗಬೇಕು ಎಣ್ಣೆಲೇ. ಅದು ಬಾಯ್ಲ್ ಆದಮೇಲೆ ಚಿಕನ್ ಫ್ರೈ ತೊಗೊಂಡಿದ್ದೀನಿ. ನಾನು ಈ ಥರ 10 ರೂಪೀಸ್ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಒಂದು 4 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದನ್ನು ಮಸಾಲೆನ ಚಿಕನ್ನಲ್ಲೇ ಹಾಕ್ಬಿಟ್ಟು ಅದು ಇನ್ನೂ ಒಂದು 30% ಬೇಯಬೇಕು. ನೆಕ್ಸ್ಟು ಸೌದೆ ಒಲೆಯಲ್ಲಿ ಬರೋದೇ ಇಲ್ಲ ಅಂತಲ್ಲ, ಚಿಕ್ಕವಳಿದ್ದಾಗ ಸ್ವಲ್ಪ ಗೊತ್ತಿತ್ತು. ಬಟ್ ಈಗ ಅಭ್ಯಾಸ ಕಡಿಮೆ ಆಗಿರೋದ್ರಿಂದ ಹೊಗೆ ಕಣ್ಣಿಗೆ ಬರ್ತಾಯಿತ್ತು. ಆದರೂ ಎನಿ ಟೈಮ್ ಮಾಡೋ ಟೈಮಲ್ಲಿ ಇದೇ ಸರ್ಕಸ್ ಮಾಡ್ತೀನಿ. ನಮ್ಮ ಆಂಟಿ ಅಥವಾ ನಮ್ಮಪ್ಪ ಯಾರಾದರೂ ಒಲೆ ಹಚ್ಚೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇದ್ರ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋ ಅಂಥ ಒಂದು 2 ಸ್ಪೂನಷ್ಟು ಧನಿಯಾ ಪೌಡರ್ ಯೂಸ್ ಮಾಡ್ತೀನಿ. ಆಮೇಲೆ
ತುಂಬ ಸ್ಪೈಸಿ ಬೇಕು ಅನ್ನೋವಂಥವ್ರು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಚಿಲ್ಲಿ ಹಾಕಿರೋದ್ರಿಂದ ನೋಡಿಕೊಂಡು ತುಂಬ ಖಾರ ತಿನ್ನೋ ಅಂಥವ್ರು ಬೇಕಂದರೆ ಯೂಸ್ ಮಾಡಿ, ಇಲ್ಲ ಮೀಡಿಯಮ್ಮ ಖಾರ ತಿನ್ನೋ ಅಂಥವ್ರು ಬೇಡ, ಅದರಲ್ಲೇ ಇರುತ್ತೆ ಖಾರದ ಎಫಿಷಿಯೆಂಟಾಗಿ ಸಾಕಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳೋದಾದ್ರೂ ಸಾಂಬಾರು ಥರ ಆಗೋಗ್ಬಿಡುತ್ತೆ, ಒಂಚೂರು ಚೆನ್ನಾಗಿರಲ್ಲ. ಸ್ವಲ್ಪ ಲೈಟಾಗಿ ಒಂದು ಚಿಕ್ಕ ಕಪ್ಪಲ್ಲಿ 1 ಅಥವಾ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಫಸ್ಟೇ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆಲಿ ಬಾಡಿಸ್ಕೊಂಡಿರೋದ್ರಿಂದ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು 5-10 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ. ಹಾಗೇ ಇದು ನನ್ನ ತಂಗಿ ವಿಡಿಯೋ ಮಾಡಿರೋದು ನೋಡಿ, ಹೊಗೆ ಬರೋದನ್ನು ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾಳೆ. ನೆಕ್ಸ್ಟ್ ಅದಾದಮೇಲೆ ಒಂದು 50-60% ಬಾಯ್ಲ್ ಆದಮೇಲೆ ಬೆಂದಿದೆಯಾ ಅಂತೇಳಿ ಚೆಕ್ ಮಾಡ್ತಾಯಿದ್ದೀನಿ. ಚಂದ್ರ ನೋಡಿ ಯಾವ ಥರ ಇದೆ ಅಂಥೇಳಿ. ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಈ ಚಿಕನ್ ಫ್ರೈದಿದ್ದೇನೆ ಧನಿಯಾ ಪೌಡರು. ಮನೇಲಿರೋ ಧನಿಯಾ ಪೌಡರ್ ಆಗೋಲ್ಲ, ಪ್ಲೈನ್ ಧನಿಯಾ ಪೌಡರ್ ನೀವು 10 ರೂಪೀಸ್ ಕೊಟ್ಟರೆ ಸಿಗುತ್ತೆ, ಅದನ್ನೇ ತೊಗೊಂಡು ಯೂಸ್ ಮಾಡಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಯಾವ ಥರ ಅಂದರೆ ಬ್ಲ್ಯಾಕ್ ಕಲರ್ ಬರಬೇಕು ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಅದನ್ನು ಚಿಕನ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಫೈನಲ್ ಟಚ್ಚು ಒಂದು 2-3 ಲೆಮನ್ನು ಮತ್ತು ಸ್ವಲ್ಪ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಅಂಥ ಚಿಕನ್ ಫ್ರೈ ರೆಡಿಯಾಗುತ್ತೆ. ಮಸ್ಟ್ ಟ್ರೈ, ಎಲ್ಲರೂ ಒಂದು ಸರಿ ಟ್ರೈ ಮಾಡಿ. ನಾವಂತೂ ಹೊರಗಡೆ ಮಾಡಿರೋದ್ರಿಂದ ಆ ಕ್ಲೈಮೇಟ್ಗೂ ಆ ಬೆಳ್ದಿಂಗಳು ಇದಕ್ಕೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚಿಕನ್ ಲವರ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬ ಡಿಲೀಷಿಯಸ್ ಆಗಿ ಜ್ಯೂಸಿ ಆದಂಥ ಚಿಕನ್ ಫ್ರೈ ರೆಡಿ ಆಯಿತು. ಯಾರಿಗೆಲ್ಲ ಚಿಕನ್ ಇಷ್ಟ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.